ಸನ್ಮಾನ್ಯ BK ಹರಿಪ್ರಸಾದ್ ಸಾಹೇಬರು ಪಕ್ಷದ ಅಧ್ಯಕ್ಷರಾಗಿ ಇವತ್ತು ಪಕ್ಷದ ಹಸ್ತಾಂತರವಾಗಿ ಅಧಿಕಾರವನ್ನು ವಹಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಮತ್ತೆ ಉನ್ನತ ಸ್ಥಾನಕ್ಕೆ ಈ ದೇಶದಲ್ಲಿ ಈ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ 2028ಕ್ಕೆ ಅಧಿಕಾರ ಬರೋದಲ್ಲಿ ಅನುಮಾನವೇ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಹರಿಪ್ರಸಾದ್ ಸಾಹೇಬರಿಗೆ ಮತ್ತೊಮ್ಮೆ ಶುಭವಾಗಲಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. HMT ವಾರ್ಡ್ RR ನಗರ ವಿಧಾನಸಭಾ ಕ್ಷೇತ್ರ HMT ವಾರ್ಡ್ ಅಧ್ಯಕ್ಷ. ನಮಗೆಲ್ಲರಿಗೂ ತುಂಬ ಸಂತೋಷ ತರ್ತಾ ಇದೆ. ನಮ್ಮ ಸಾಹೇಬರಾದಂಥ BK ಹರಿಪ್ರಸಾದ್ ಅವರು ಸ್ಟೂಡೆಂಟ್ಸ್ ಯೂನಿಯನ್ನಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದು NSIU ಮತ್ತು ಎಲ್ಲ ಇದರಲ್ಲೂ ಅವರು ಒಳ್ಳೆ ಲೀಡರ್ಶಿಪ್ನ ಉಳಿಸ್ಕೊಂಡಿದ್ದಾರೆ. ಅವರು ಡೆಲ್ಲಿಲಿ ಕೂಡ ಅನೇಕ ಅವರಿಗೆ ಎಲ್ಲ ಸ್ಟೇಟಲ್ಲೂ ಉಸ್ತುವಾರಿ ಕೊಟ್ಟು ಅವರು ಎಲ್ಲ ಕಡೆನೂ ಕಾಂಗ್ರೆಸ್ನ ಜಯಭಾರಿ ಬಾರಿಸಿ ಈ ಸರಿ ನಮಗೆ ಕರ್ನಾಟಕಕ್ಕೆ ಒಳ್ಳೆ ಅಧ್ಯಕ್ಷರನ್ನು ಕೊಟ್ಟಿದ್ದಾರೆ. ಮೊದಲಿಗೆ ನಾವು ಸೋನಿಯಾ ಮೇಡಮ್ಗೆ ವಂದನೆಗಳು ಸಲ್ಲಿಸಬೇಕು, ಹಾಗೂ ನಮ್ಮ ರಾಹುಲ್ ಗಾಂಧೀಜಿಯವರಿಗೆ ನಾವು ಕೃತಜ್ಞತೆ ಸಲ್ಲಬೇಕು. ಮತ್ತು ನಮ್ಮ ಮಲ್ಲಿಕಾರ್ಜುನ್ ಸಾಹೇಬರಿಗೂ ಕೂಡ ಇವತ್ತು ನಮ್ಗೆ ಒಳ್ಳೆ ನೇತೃತ್ವದಲ್ಲಿ ಒಳ್ಳೆ ಒಬ್ಬ ನಾಯಕರನ್ನು ಕೊಟ್ಟಿರೋದ್ರಿಂದ ನಾವು ಅವರಿಗೆ ವಂದನೆಗಳು ಸಲ್ಲಿಸಬೇಕು. ಉಸ್ಮಾನ್ ಮಂತ್ರಾಯಪ್ಪ ಅವ್ರ ನೇತೃತ್ವದಲ್ಲಿ ಬಂದಿದ್ದೀವಿ. ನಮ್ಮ ಮೇಡಮ್ಮು ತುಂಬ ಚೆನ್ನಾಗಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತಾರೆ. ಅವರ ಲೀಡರ್ಶಿಪ್ ತುಂಬ ಚೆನ್ನಾಗಿದೆ. ನಿನ್ನೆ ತಾನೇ ಅವ್ರಿಗೆ ಲೀಡರ್ಶಿಪ್ ಅವಾರ್ಡ್ ಸಿಕ್ಕಿದೆ, ಬೆಸ್ಟ್ ಲೀಡರ್ ಅಂತ ಅವಾರ್ಡ್ ಸಿಕ್ಕಿದೆ. ಅವ್ರ ಉಸ್ತುವಾರಿಲಿ ನಾವೆಲ್ಲರೂ ಚೆನ್ನಾಗಿದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜಯ ಆಗಲಿ ಅಂತ ಕೇಳ್ಕೊಂಡು ಖಂಡಿತ ಗೆಲ್ಲಿಸ್ತೀವಿ. ಈ ಸತಿ ಬಂದೇ ಬರ್ತಾರೆ. ಹೋದ್ ಸತಿನೇ ಗೆಲ್ತಾ ಇದ್ರು, ಜಸ್ಟ್ ಮಿಸ್ ಆಗಿದೆ. ಈ ಸತಿ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ.